ಹಾಯ್ ಆಲ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್. ನಾನು ಜ್ಯೋತಿ ಸತೀಶ್. ಇವತ್ತು ನಾನು ನಿಮ್ಮ ಜೊತೆಗೆ ಯುಗಾದಿ ಹಬ್ಬದ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಆಲ್ರೆಡಿ ನಾನು ಯುಗಾದಿ ಹಬ್ಬದ ವಿಶಸ್ನ ನಿಮಗೆ ಶಾರ್ಟ್ಸಲ್ಲಿ ತಿಳಿಸಿದ್ದೆ, ಹೇಳಿದ್ದೆ. ಬಟ್ ಒನ್ ಮೋರ್ ಟೈಮ್, ಹ್ಯಾಪಿ ಯುಗಾದಿ ಆ್ಯಂಡ್ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಬರೋ ಈ ಹೊಸ ವರ್ಷ ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯಸ್ಸು, ಆರೋಗ್ಯ ಕೊಟ್ಟು ಆ ದೇವರು ಕಾಪಾಡಲಿ ಅಂತ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಹೊಸ ವರ್ಷಕ್ಕೆ ಏನೇನು ನೀವು ಅಂದ್ಕೊಂಡಿದ್ದೀರಾ ಎಲ್ಲ ಕೆಲಸಗಳು ನೆರವೇರಲಿ, ಹಾಗೆಯೇ ಎಲ್ಲ ಡ್ರೀಮ್ಸ್ ಫುಲ್ಫಿಲ್ ಆಗಲಿ ಅಂತ ಬೇಡ್ಕೊಳ್ತಾ ಪ್ರಾರ್ಥಿಸ್ಕೊಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತು, ಹಬ್ಬ ಅಂತಂದಮೇಲೆ ಎಷ್ಟೊಂದು ಕೆಲಸ ಇರುತ್ತೆ. ಒನ್ ಬೈ ಒನ್ ಕೆಲಸ ಮುಗಿಸ್ಕೊಳ್ಬೇಕಾಗತ್ತೆ. ಸೊ ಫ್ರೆಶ್ನಪ್ ಆಗೋದು ತುಂಬ ಲೇಟ್ ಆಗಿಬಿಡುತ್ತೆ ಸ್ನಾನ ಎಲ್ಲ ಮುಗಿಸ್ಕೊಳ್ಳೋದಕ್ಕೆ ಅಂತ ನಾನು ಮೊದಲು ಸ್ನಾನ ಮುಗಿಸ್ಕೊಂಡು ಬಂದೆ ಇವತ್ತು. ಆ್ಯಂಡ್ ಕ್ಲೀನ್ ಮಾಡೇ ಹೋಗಿದ್ದೆ ನಾನು ಹೊರಗಡೆ ಎಲ್ಲ. ಬರೀ ರಂಗೋಲಿ ಹಾಕ್ಕೊಂಡು ಕೆಲಸ ಮುಗಿಸ್ಕೊಂಡ್ರಾಯಿತು ಅಂತ. ಸೊ ಇವಾಗ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಸಿಂಪಲ್ ರಂಗೋಲಿ ಹಾಕ್ಕೊಂಡಿದ್ದೆ ಅವತ್ತು. ತುಂಬ ಗ್ರ್ಯಾಂಡಾಗಿ ಏನು ಹಾಕ್ಕೊಂಡಿರಲಿಲ್ಲ, ಸ್ವಲ್ಪ ಬೇಗ ಅಡುಗೆ ಎಲ್ಲ ಮುಗಿಸ್ಕೋಬೇಕಿತ್ತು ಅಂತ. ರಂಗೋಲಿ ಎಲ್ಲ ಹಾಕ್ಕೊಂಡು ನಾನು ಬೇಗ ಒಳಗಡೆ ಬಂದುಬಿಟ್ಟೆ. ಅದಾದಮೇಲೆ ನಮ್ಮ ಮನೆಯವರು ಮತ್ತು ನನ್ನ ಮಗ ಸೇರಿಕೊಂಡು ಬಾಗಿಲಿಗೆಲ್ಲ ತೋರಣ ಎಲ್ಲ ಕಟ್ಕೊಂಡ್ರು, ಹೂವಿನ ಅಲಂಕಾರ ಎಲ್ಲ ಮಾಡಿದ್ರು. ನಾನು ಆಮೇಲೆ ಅದರದ್ದು ಕ್ಲಿಪ್ಪಿಂಗ್ ತೊಗೊಂಡ್ರಾಯ್ತು, ಶೂಟ್ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡೆ. ಬಟ್ ಮರ್ತೋಯ್ತು ನನಗೆ. ಸೊ ಅದನ್ನೊಂದು ನಿಮ್ಮ ಜೊತೆಗೆ ನನಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಇವತ್ತು ಹಬ್ಬಕ್ಕೆ ಅಂತ ಒಬ್ಬಟ್ಟು ಮಾಡ್ತಾಯಿದ್ದೀನಿ, ಹೋಳಿಗೆನ. ಸೊ ಅದಕ್ಕೆ ಬೇಳೆನ ಬೇಗ ಬೇಯೋಕ್ಕಿಟ್ರಾಯಿತು ಅಂತ ಕಡಲೆಬೇಳೆನ 1 ಗ್ಲಾಸ್ ಕಡಲೆಬೇಳೆನ ನಾನು ಕುಕ್ಕರಲ್ಲಿ ಬೇಯಕ್ಕಿಡ್ತಾಯಿದ್ದೀನಿ. ಬೇಳೆ ಬೇಗ ಬೆಂದು ಬಂದುಬಿಟ್ರೆ ನಮಗೆ ಹೂರಣ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಿರುತ್ತೆ ಅಂತ ಮೊದಲು ಕುಕ್ಕರಲ್ಲಿ ಇವಾಗ ಬೇಳೆನ ಚೆನ್ನಾಗಿ ತೊಳೆದು ಬೇಯಕ್ಕಿಡ್ತಾಯಿದ್ದೀನಿ. ಈ ಹೂರಣ ಸರಿಯಾಗಿ ಬಂದರೆ ನಮಗೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಅದರಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಆದ್ರೇ ಅದು ಚೆನ್ನಾಗಿರುತ್ತೆ. ಯಾಕೆಂದರೆ ನನಗೆ ಇವಾಗ ಸ್ವಲ್ಪ ಚೆನ್ನಾಗಿ ಬರ್ತಾಯಿದೆ ಅಂತಲೇ ಹೇಳ್ಬೋದು. ಸೊ ನಾನು ಇದೇ ದೊಡ್ಡ ಕೆಲಸ ಅಲ್ವಾ, ಹಬ್ಬದಲ್ಲಿ ಹೂರಣ ಮಾಡ್ಕೊಳ್ಳೋದಂದ್ರೇ ಸ್ವಲ್ಪ ದೊಡ್ಡದು ಅಂತ, ಅಂದರೆ ಸ್ವಲ್ಪ ಇಂಪಾರ್ಟೆಂಟು. ಅದು ಚೆನ್ನಾಗಿ ಬರಬೇಕು. ಅದಕ್ಕೆ ನಾನು ಮೊದಲು ಅದಕ್ಕೇನು ಬೇಕೋ ಅದನ್ನೆಲ್ಲ ನಾನು ಪ್ರಿಪ್ರೇಷನ್ ಮಾಡ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಇವತ್ತು ಪೂರಿನೂ ಕೂಡ ನಾನು ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನಮ್ಮ ಮನೇಲಿ ಈ ಆಲೂಗಡ್ಡೆ ಪಲ್ಯ ಅಂತೂ ಇರಲೇಬೇಕು. ಬೇರೆ ಯಾವ ಪಲ್ಯನೂ ಇಷ್ಟ ಆಗೋದೇ ಇಲ್ಲ. ಆ್ಯಂಡ್ ಪುರಿ ಜೊತೆಗೆ ಆಲೂಗಡ್ಡೆ ಪಲ್ಯನೇ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನಿವತ್ತು ಆಲೂಗಡ್ಡೆ ಪಲ್ಯನೇ ನಾನು ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇವತ್ತಿನ ಆಲೂಗಡ್ಡೆ ಪಲ್ಯಕ್ಕೆ ನಾವು ಈರುಳ್ಳಿ ಎಲ್ಲ ಏನು ಬಳಸಲ್ಲ ಅಲ್ವಾ. ಸೊ ಅದಕ್ಕೆ ಆಲೂಗಡ್ಡೆನೇ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಹಾಗೆಯೇ ದೊಡ್ಡ ಆಲೂಗಡ್ಡೆ ಏನಿದೆಯಲ್ವ ಅದನ್ನು 2 ಪೀಸಲ್ಲಿ ಕಟ್ ಮಾಡಿಕೊಂಡೆ, ಅಂದರೆ ಬೇಗ ಚೆನ್ನಾಗಿ ಬೆಂದು ಬರಲಿ ಅಂತ. ಆ್ಯಂಡ್ ಪೂರಿಗೆ ಅಂತ ಇವತ್ತು ನಾನು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಚಟ್ನಿ ಎವ್ರಿ ಟೈಮ್ ಮಾಡೇ ಇರ್ತೀವಿ ಮನೇಲಿ. ದೋಸೆ, ಇಡ್ಲಿ ಅಂತೂ ಇದ್ದೇ ಇರುತ್ತೆ. ಸೊ ಅದಕ್ಕೆ ಕೊಬ್ಬರಿ ಚಟ್ನಿ ಅಂತೂ ಆಲ್ಮೋಸ್ಟ್ ಆಲ್ ವೀಕ್ಲಿ ಒನ್ಸ್ ಅಥವಾ 2 ಸರಿ ಆದರೂ ನಾವು ಮಾಡೇ ಇರ್ತೀವಿ. ಅದಕ್ಕೆ ಇವತ್ತು ನಾನು ಟೊಮೆಟೊಕಾಯಿ ಚಟ್ನಿನ ನಾನು ಮಾಡ್ತಾಯಿದ್ದೀನಿ. ಎಲ್ಲ ಪ್ರಿಪೇರ್ ಒಂದು ಸರ್ತಿ ಈ ಕಡೆಗೆ ಮಾಡಿಟ್ಕೊಂಡ್ಬಿಟ್ರೆ ಅಡುಗೆದು ಮುಂದೆ ಬರೀ ಹೋಳಿಗೆ ಮಾಡ್ಕೊಂಡ್ರಾಯ್ತು. ಆಮೇಲೆ ಬಂದು ಅಂದರೆ ಪೂಜೆದು ನಾನಿನ್ನೂ ರೆಡಿ ಮಾಡಿಕೊಡ್ಬೇಕಿತ್ತು. ಆಮೇಲೆ ನಮ್ಮ ಮನೆಯವರು ಇವತ್ತು ಆಫೀಸ್ಗೇನೋ ರಜೆ ಇತ್ತು, ಬಟ್ ಅವರಿಗೆ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಅವರು ಹೋಗಬೇಕಿತ್ತು ಹೊರಗಡೆ. ಸೊ ಅದಕ್ಕೆ ಅವರು ಬೇಗ ನನಗೆ ಪೂಜೆದು ರೆಡಿ ಮಾಡಿಕೊಡು ಅಂತ ಹೇಳ್ತಾಯಿದ್ರು. ಸೊ ನಾನು ಅವರು ರೆಡಿಯಾಗಿ ಬರೋಷ್ಟೊತ್ತಿಗೆ, ಅಂದರೆ ತಿಂಡಿ ತಿಂದ್ಕೊಂಡು ರೆಡಿಯಾಗಿ ಬರೋಷ್ಟೊತ್ತಿಗೆ ನಾನೊಂದು ಸ್ವಲ್ಪ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅಂದರೆ ಬೇಸಿಕ್ ಏನಿದೆ ಅದನ್ನು ನಾವು ಮುಗಿಸ್ಕೊಂಡ್ಬಿಟ್ರೆ ಮುಂದೆ ಎಲ್ಲ ಕರಿಯೋದಾಗಿರ್ಬೋದು, ಒಬ್ಬಟ್ಟು ಮಾಡೋದಾಗಿರ್ಬೋದು ಈಸಿ ಆಗಿರುತ್ತೆ ಅಂತ ಆ ಕಡೆಗೆಲ್ಲ ನಾನು ಅದನ್ನು ರೆಡಿ ಮಾಡಿಟ್ಕೊಂಡು ಇವಾಗ ಪೂಜೆಗೆ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಪೂಜೆಗೆ ನಾನು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಒಂದಿನ ಅರ್ಲಿನೇ ನಾನು ಮಾಡಿ ಇಟ್ಕೊಂಡಿರ್ತೀನಿ. ಬಟ್
ಹಿಂದಿನ ದಿನ ಅಂದರೆ ಯುಗಾದಿ ಹಿಂದಿನ ದಿನ ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು ಬೆಂಗಳೂರಲ್ಲಿ. ಸೊ ನಮಗೆ ಹೋಗಿ ಹೊರಗಡೆ ಮಾರ್ಕೆಟಿಗೆಲ್ಲ ಹೋಗಿ ಹೂವು ತರಕಾರಿ ಹಣ್ಣು ಎಲ್ಲ ತರೋಕ್ಕೆ ಆಗಲಿಲ್ಲ. ತರಕಾರಿ ಇತ್ತು ಬಟ್ ಹಣ್ಣು ಹೂವು ತರೋದು ಆಗಲೇ ಇಲ್ಲ. ಸೊ ಅದಕ್ಕೆ ಬೆಳಗ್ಗೆ ನಮ್ಮ ಮನೆಯವ್ರು ತಂದು ಕೊಟ್ಟರು. ಅದನ್ನೇ ಎಲ್ಲ ಅರೇಂಜ್ ಮಾಡಿಕೊಡ್ತಾಯಿದ್ದೀನಿ ಇವಾಗ. ಆ್ಯಂಡ್ ದೇವ್ರ ಪಾತ್ರೆನೆಲ್ಲ ನಾನು ಹಿಂದಿನ ದಿನವೇ ತೊಳೆದು ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಬರೀ ಇವಾಗ ಅರೇಂಜ್ ಮಾಡಿಕೊಡ್ಬೇಕಿತ್ತು, ಅದನ್ನೇ ಮಾಡಿಕೊಡ್ತಾಯಿದ್ದೀನಿ. ಸ್ವಲ್ಪ ಮಂಟಪಕ್ಕೆಲ್ಲ ಅವರು ಆಲ್ರೆಡಿ ಹೂನ ಎಲ್ಲ ಏರಿಸ್ಕೊಂಡಿದ್ರು. ಅಂದರೆ ನಾನು ಮಿಕ್ಕಿರೋದೆಲ್ಲ ದೇವರಿಗೆಲ್ಲ ಏರ್ಸೋಕ್ಕೆ ನಾನು ಸ್ವಲ್ಪ ಹೂವನ್ನೆಲ್ಲ ಹಾಕ್ಕೊಂಡು ರೆಡಿ ಮಾಡಿಟ್ಕೊಂಡೆ. ಅಂದರೆ ನನಗೂ ಏರಿಸ್ಬೇಕಿತ್ತು, ಪೂಜೆ ಮಾಡೋದಕ್ಕೆಲ್ಲ ಹೂ ಬೇಕಿತ್ತು ಏರ್ಸೋಕ್ಕೆ ಅಂತ ನಾನು ಅದನ್ನೆಲ್ಲ ಆಮೇಲೆ ರೆಡಿ ಮಾಡಿಕೊಟ್ಟೆ. ಇವಾಗ ಅವರು ಆಲ್ರೆಡಿ ಮಂಟಪಕ್ಕೆ ಏನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಟ್ಕೊಂಡು ಹೋಗಿದ್ದರು. ಹಬ್ಬ ಅಂತ ಬಂದಾಗ ನಾವು ತುಂಬಾ ರಿಸ್ಟ್ರಿಕ್ಷನ್ಸ್ ಎಲ್ಲ ಹಾಕಬಾರ್ದು. ಅಂದರೆ ನನಗೆ ಪೀಸ್ಫುಲ್ಲಾಗಿ ಸಿಂಪ್ಲಿಫೈ ಆಗಿ ನನಗೆ ಹಬ್ಬ ಮಾಡೋದಕ್ಕೆ ನನಗೆ ತುಂಬ ನಾನು ಪ್ರಿಫರ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಹಬ್ಬ ಅಂತ ಬಂದಾಗ ಅದು ಒಂದು ಸೆಲೆಬ್ರೇಷನ್ ಅಂತ ಆಗಿರಬೇಕೇ ವಿನಃ ಅದು ಒಂಥರ ಸಫೋಕೇಷನ್ನು ಆ ಥರ ಎಲ್ಲ ಆಗಬಾರ್ದು ಫ್ಯಾಮಿಲಿ ಮೆಂಬರ್ಸ್ಗೆ ಅಲ್ವಾ. ಹಿಂದಿನ ಕಾಲನೇ ಬೇರೆ ಇತ್ತು, ಇವಾಗಲೇ ಬೇರೆ ಇದೆ. ಎಲ್ರಿಗೂ ರಜೆ ಇದ್ದರೂ ಕೂಡ ಏನೋ ಒಂದು ಕೆಲಸ ಅಂತ ಇರುತ್ತೆ, ಏನೋ ಒಂದು ಆ ದಿನ ಒಂದೇನೋ ಬೇರೆ ಕೆಲಸ ಬಂದುಬಿಡುತ್ತೆ. ಹಾಗಂದ್ಕೊಂಡು ನಾವು ಮನೇಲೇ ಇರಿ ಅಥವಾ ಇದೇ ರೀತಿ ಆಗಬೇಕು ಅದೇ ರೀತಿ ಆಗಬೇಕು ಅಂತ ಏನಾದರೂ ನಾವು ರಿಸ್ಟ್ರಿಕ್ಷನ್ಸ್ ಹಾಕ್ತಾ ಹೋದರೆ ಮನೆಯಲ್ಲಿರೋರು ಯಾರೂ ಕೂಡ ಹಬ್ಬ ಅಂತ ಅದನ್ನು ಸೆಲೆಬ್ರೇಷನ್ ಅಂತ ಅದನ್ನು ಯಾರೂ ಅದನ್ನು ಎಂಜಾಯ್ ಮಾಡೋಕ್ಕಾಗೋದೇ ಇಲ್ಲ. ಎಲ್ಲರೂ ಅದನ್ನು ಒಂಥರ ಜೈಲ್ ಥರನೇ, ಅಂದರೆ ಏನಪ್ಪ ಹಬ್ಬ ಬಂದರೆ ಅಯ್ಯೋ ಹಬ್ಬ ಬಂತ ಅನ್ನೋ ಥರ ಅವ್ರಿಗೆ ಅನ್ನಿಸ್ಬಾರ್ದು. ಅದು ಎಲ್ರಿಗೂ ತುಂಬ ಕಷ್ಟ ಆಗುತ್ತೆ ಅದು ಅಲ್ವಾ. ಸೊ ಅದಕ್ಕೆ ನಾನು ಅದನ್ನು ಸಿಂಪ್ಲಿಫೈ ವೇದಲ್ಲಿ, ಅಂದರೆ ಪೀಸ್ಫುಲ್ ಆಗಿರಬೇಕು ಆ ಥರ ಮಾಡಬೇಕು ಅಂತ ನಾನು ಯಾವಾಗಲೂ ಟ್ರೈ ಮಾಡ್ತಾ ಇರ್ತೀನಿ. ಆಲ್ಮೋಸ್ಟ್ ಅಡುಗೆ ಎಲ್ಲ ಮುಗಿತಾ ಬಂತು. ಇವಾಗ ಬರೀ ಒಬ್ಬಟ್ಟು ಮತ್ತು ಪೂರಿ ಇವೆರಡೇ ಮಾಡಬೇಕಿತ್ತು. ಆಮೇಲೆ ಒಂದು ಸ್ವಲ್ಪ ಪಕೋಡೆನೂ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ನೈವೇದ್ಯಕ್ಕೆ ಅಂತ ಮೊದಲು ಒಬ್ಬಟ್ಟನ್ನ ಮಾಡ್ಕೊಂಡ್ರಾಯ್ತು ಅಂತ ಒಂದು 4-5 ಒಬ್ಬಟ್ಟನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಅದಾದಮೇಲೆ ಪೂರಿ ಮತ್ತು ಪಕೋಡೆನೂ ಮಾಡ್ಕೋಬೇಕು. ಒಬ್ಬಟ್ಟು ಕೂಡ ಮಾಡ್ಕೊಳ್ಳೋ ಅಷ್ಟರಲ್ಲೇ ನಮ್ಮ ಮನೆಯವರು ಮನೆಗೆ ಬಂದರು. ಸೊ ಅವರು ಪೂರಿ ನಾನು ಕರಿಯೋಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದರು. ಇವಾಗ ಒಬ್ಬಟ್ಟನ್ನ ನಾನು ರೆಡಿ ಮಾಡಿಕೊಂಡು ನೈವೇದ್ಯಕ್ಕೆ ಇನ್ಮೇಲೆ ಬಡಿಸ್ಕೋಬೇಕು. ನಮ್ಮ ಮನೆಯವರಂತೂ ಹೆಲ್ಪ್ ಮಾಡೇ ಮಾಡ್ತಾರೆ ಯಾವಾಗ್ಲೂ ಕೂಡ. ಅವರು ನನಗೆ ಏನಾದರೂ ಅಡುಗೆ ಜಾಸ್ತಿ ಇದ್ದರೆ ಅವರು ಬಿಡೋದೇ ಇಲ್ಲ, ಹೆಲ್ಪ್ ಮಾಡೇ ಮಾಡಿರ್ತಾರೆ. ಹಾಗೆಯೇ ನಾನು ಮಕ್ಕಳಿಗೂ ಕೂಡ ನಾನು ಬಿಡೋದೇ ಇಲ್ಲ. ರಜೆ ಇದ್ರಂತೂ ನಾನು ಎಲ್ಲದಕ್ಕೂ ಅವ್ರಿಗೆ ಏನಾದರೂ ಒಂದು ಕೆಲಸ ಹೇಳಿರ್ತೀನಿ. ಅಂದರೆ ಅಡುಗೆ ಒಂದೊಂದು ಸಾರಿ ಅಡುಗೆಗೆ ಬರೋದಿಲ್ಲ ಅವರು, ಬಟ್ ನಾನು ಏನಾದರೂ ಕಟ್ ಮಾಡಿಕೊಡಿ, ಇಲ್ಲಾಂದರೆ ಹೊರಗಡೆದೇನಾದರೂ ಕ್ಲೀನ್ ಮಾಡಿಕೊಡಿ, ಈ ಥರ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಂಡಿರ್ತೀನಿ. ಅಡುಗೆ ಎಲ್ಲ ಆಯ್ತು. ಈಗ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಮಂಟಪದ ಪೂಜೆ ಎಲ್ಲ, ದೇವ್ರ ಪೂಜೆ ಎಲ್ಲ ನಮ್ಮ ಮನೆಯವ್ರು ಮಾಡಿ ಮುಗಿಸ್ಕೊಂಡಿದ್ದಾರೆ. ಇವಾಗ ನಾನು ಲಕ್ಷ್ಮೀ ಫೋಟೋಗೆಲ್ಲ ಹೂವೆಲ್ಲ ಏರಿಸ್ಬಿಟ್ಟು ಪೂಜೆ ಮಾಡಿಕೊಂಡೆ. ಅದಾದಮೇಲೆ ರಾಧಾಕೃಷ್ಣನೂ ನಾನು ಇಟ್ಕೊಂಡಿದ್ದೀನಿ ನನಗಿಷ್ಟ ಅಂತ. ಸೊ ಅದರದ್ದು ಇವಾಗ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ರಾಧಾಕೃಷ್ಣ ಬಂದು ನಮಗೆ ಗೃಹ ಪ್ರವೇಶದಲ್ಲಿ ಗಿಫ್ಟ್ ಬಂದಿತ್ತು. ಸೊ ಅದು ಉಡುಪಿ ಕೃಷ್ಣ ಇದೆಯಲ್ವ, ನಿಂತಿರೋ ಕೃಷ್ಣ, ಅದು ನಮಗೆ ಗಿಫ್ಟ್ ಕೊಟ್ಟಿದ್ದರು ಒಬ್ಬರು. ಹಾಗೆಯೇ ನಾವು ಮಥುರಾಕ್ಕೆ ಹೋದಾಗ ಒಂದು ಬಾಲಕೃಷ್ಣ, ಅಂದರೆ ಡೊಗ್ಗಾಲ್ ಕೃಷ್ಣನ ನಾವು ತೊಗೊಂಡು ಬಂದಿದ್ವಿ. ಸೊ ಅವೆರಡೂ ನಾನು ಇಟ್ಕೊಂಡಿದ್ದೀನಿ. ನನಗೆ ಅವೆರಡೂ ಅಂದರೆ ತುಂಬಾ ಇಷ್ಟ. ನನಗೆ ಅದ್ರ ಮುಂದೆ ಕೂತ್ಕೊಂಡು ಮೆಡಿಟೇಷನ್ ಎಲ್ಲ ನಾನು ಮಾಡ್ತಾ ಇರ್ತೀನಿ. ಸೊ ಅದಕ್ಕೆ ನಾನು ಮರಿದೇನೆ ತಪ್ಪದೇನೆ ಯಾವಾಗಲೂ ನಾನು ಪೂಜೆ ಮಾಡ್ತಾನೆ ಇರ್ತೀನಿ. ಹಬ್ಬದಲ್ಲಂತೂ ನಾನು ಬಿಡೋದೇ ಇಲ್ಲ. ಸೊ ಇವಾಗೆಲ್ಲ ಆದಮೇಲೆ ನಾನು ನೈವೇದ್ಯ ಮೊದಲೇ ನಾನು ಪ್ಲೇಟ್ನೆಲ್ಲ ಬಡಿಸಿಟ್ಕೊಂಡಿದ್ದೆ, ನೈವೇದ್ಯದ್ದು ತಾಟನ್ನ. ಸೊ ಅದನ್ನು ತಂದು ಇವಾಗ ನೈವೇದ್ಯ ತೋರಿಸ್ದೆ ನಾನು ದೇವ್ರಿಗೆ. ಅದಾದಮೇಲೆ ಇವಾಗ ಆರತಿನ ನಾನು ಮಾಡ್ತಾಯಿದ್ದೀನಿ. ಆಮೇಲೆ ನಮ್ಮ ಮನೆಯವರು ಹೊರಗಡೆ ಹೋಗಿ ಬಂದಿದ್ರಲ್ವ, ಸೊ ಅದಕ್ಕೆ ಅವರು ನೀನೇ ಮಾಡು ಆರತಿ ಎಲ್ಲ ಅಂತ ಹೇಳಿದ್ರು. ಇಲ್ಲಾಂದರೆ ಪ್ರತಿ ವರ್ಷ ಅವರೇ ಮಾಡಿರೋರು, ಈ ವರ್ಷ ಅವರು ಹೊರಗಡೆ ಹೋಗಿ ಬಂದಿದ್ರು ಅಂತ ನೀನೇ ಎಲ್ಲ ಮಾಡಿ ಮುಗಿಸ್ಬಿಡು ಅಂತ ಹೇಳಿದರು. ಅದಕ್ಕೆ ನಾನೇ ಆರತಿ ಮಾಡಿಕೊಂಡೆ.
ಆರತಿ ಎಲ್ಲ ಆದಮೇಲೆ ಇವಾಗ ಯುಗಾದಿ ಹಬ್ಬದ ಇಂಪಾರ್ಟೆಂಟ್ ಪಾರ್ಟ್ ಅಂತಲೇ ಹೇಳ್ಬೋದು. ಬೇವು ಬೆಲ್ಲ ಕೊಡೋದು, ವಿಶ್ ಮಾಡೋದು. ಸೊ ಬೇವು ಬೆಲ್ಲ ನಾವಿವಾಗ ಕೊಟ್ಟು ಯುಗಾದಿ ಹಬ್ಬದ ವಿಶ್ ಮಾಡ್ತಾ ಇದ್ದೀವಿ. ಹಾಗೆಯೇ ಒನ್ ಮೋರ್ ಟೈಮ್ ಯುಗಾದಿ ಹಬ್ಬದ ವಿಶಸ್ನ ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ. ಹಾಗೆಯೇ ಬೆಲ್ಲನೇ ಜಾಸ್ತಿ ಇರಲಿ ನಿಮ್ಮ ಜೀವನದಲ್ಲೂ ಕೂಡ, ಸಮ ಪ್ರಮಾಣದಲ್ಲಿ ಇರಲಿ ಅಂತ ಹೇಳ್ತಾರೆ. ಬಟ್ ನಾನು ವಿಶ್ ಮಾಡೋದು ಕಹಿ ಇರಲಿ, ಬಟ್ ಅದು ಕಡಿಮೆ ಇರಲಿ, ಅಂದರೆ ಅದು ವ್ಯಾಲ್ಯೂ ಗೊತ್ತಾಗೋಷ್ಟೇ ಇರಲಿ ಸುಖದ್ದು, ಆದರೆ ಜಾಸ್ತಿ ನಿಮಗೆ ಸುಖನೇ ಸಿಗಲಿ ಅಂತ ನಾನಿಲ್ಲಿ ವಿಶ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಊಟಕ್ಕೆ ಕೂತ್ಕೋಬೇಕು. ನನ್ನ ಮಗನಿಗೆ ಇವಾಗ ಹೊರಗಡೆ ಹೋಗಬೇಕಿತ್ತು, ಅವನು ಕೂಡ ಫ್ರೆಂಡ್ಸ್ ಜೊತೆಗೆ ಎಲ್ಲ ಹ್ಯಾಂಗ್ಔಟ್ ಪ್ಲ್ಯಾನ್ ಮಾಡಿದ್ದ. ಸೊ ಅದಕ್ಕೆ ಇವಾಗ ಅವರಿಬ್ಬರಿಗೆ ಮೊದಲು ಊಟಕ್ಕೆ ಹಾಕ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಪೂರಿನೂ ಕರಿಯೋದಿತ್ತು ನನಗೆ, ಅದೆಲ್ಲ ಕರೆದಾದ್ಮೇಲೆ ನಾನು ನಮ್ಮ ಮನೆಯವರು ಊಟ ಮುಗಿಸ್ಕೊಂಡ್ವಿ. ಹಾಗೆಯೇ ಸಂಜೆ ನಾವು ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ವಿ, ವೆಂಕಟೇಶ್ವರ ದೇವಸ್ಥಾನಕ್ಕೆ. ಅಷ್ಟೊತ್ತಿಗೆಲ್ಲ ನನ್ನ ಮಗನೂ ಕೂಡ ಬಂದಿದ್ದ ಹೊರಗಡೆಯಿಂದ. ಸೊ ಎಲ್ಲರೂ ಕೂಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಬಟ್ ನಾನು ಅದನ್ನೆಲ್ಲ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಯಾಕೆಂದರೆ ಸ್ವಲ್ಪ ಲೇಟು ಕೂಡ ಆಗಿತ್ತು. ಹಾಗೆಯೇ ನಾನು ಲಾಸ್ಟ್ ಇಯರ್ ನಂದೇನು ಯುಗಾದಿ ಹಬ್ಬದ ವ್ಲಾಗ್ ಇದೆಯಲ್ವಾ, ಅದರಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೆ ನಾವು ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ. ಅದೇ ದೇವಸ್ಥಾನಕ್ಕೇ ನಾವು ಈ ವರ್ಷವೂ ಹೋಗಿದ್ವಿ. ಸೊ ಅದಕ್ಕೆ ಅದನ್ನೆಲ್ಲ ನಾನು ಶೂಟ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಸೊ ಈ ರೀತಿ ಹಬ್ಬ ಎಲ್ಲ, ಯುಗಾದಿ ಹಬ್ಬ ಎಲ್ಲ ನಮ್ಮದು ಚೆನ್ನಾಗಿ ಹೋಯಿತು ಅಂತ ಹೇಳೋದಕ್ಕಿಲ್ಲಿ ಇಷ್ಟಪಡ್ತೀನಿ. ಪೀಸ್ಫುಲ್ಲಾಗಾಯಿತು, ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳೋದಕ್ಕಿಲ್ಲಿ ಇಷ್ಟಪಡ್ತೀನಿ. ಹಾಗೆಯೇ ನಿಮ್ಮ ಹಬ್ಬನೂ ಕೂಡ ಚೆನ್ನಾಗಿ ಹೋಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿರ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್, ಲವ್ ಯು ಆಲ್, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.